ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಒಂದು ಸಾರಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುವ ತುಂಬ ರುಚಿಯಾಗಿರುವ ಸಾಸಿವೆ ಹುಳಿ ಬುತ್ತಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲು ಒಂದು ಕುಟ್ಟಾಣೆಗೆ 2 ಸ್ಪೂನ್ ಸಾಸಿವೆನ ಹಾಕಿ ಪುಡಿ ಮಾಡ್ತಿದ್ದೀನಿ. ಬುತ್ತಿ ಮಾಡುವ ಮೊದಲು ಈ ಸಾಸಿವೆನ ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಬೇಕು. ಮಿಕ್ಸಿಲಿ ಪುಡಿ ಮಾಡ್ಕೋಬೋದು, ಬಟ್ ಸ್ವಲ್ಪ ಆಗಿರೋದ್ರಿಂದ ಬೇಗ ಪುಡಿ ಆಗೋಲ್ಲ. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ತಿದ್ದೀನಿ. ಫ್ರೆಂಡ್ಸ್, ಸಾಸಿವೆ ಎಣ್ಣೆನ ತಲೆ ಕೂದಲ ಬುಡಕ್ಕೆ ಹಚ್ಚುವುದರಿಂದ ತಲೆ ಕೂದಲು ಉದುರುವುದಿಲ್ಲ. ಈಗ ಒಗ್ಗರಣೆ ಮಾಡೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 1/4 ಕಪ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ 3 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು 4 ಒಣಮೆಣಸಿಕಾಯಿನ ಮುರಿದು ಹಾಕಬೇಕು. ನೋಡಿ, ಈಗ ಇದು ಬಾಡಲಿ ಮಿಕ್ಸ್ ಮಾಡಿ. ಬೆಳ್ಳುಳ್ಳಿ ಬಾಡಾದ್ಮೇಲೆ 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ಸೋಸಿ ಹಾಕೊಳ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಕುದೀತಿದೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಈಗ ಇದು ಕುದ್ದು ಚೆನ್ನಾಗಿ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಕುದ್ದು ಸುತ್ತಲೂ ಎಣ್ಣೆ ಬಿಟ್ಟಿದೆ. ಈ ಥರ ಕುದಿಸ್ಕೊಳ್ಬೇಕು. ಈಗ 2 ಸ್ಪೂನ್ ಪುಡಿ ಮಾಡಿಟ್ಟ ಸಾಸಿವೆ ಪುಡಿ ಹಾಕ್ತಿದ್ದೀನಿ. ಸಾಸಿವೆ ಪುಡಿ ಹಾಕಿದ ಮೇಲೆ ಮತ್ತೆ ಕುದಿಸ್ಬಾರ್ದು. ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಸಾಸಿವೆ ಪುಡಿ ಹಾಕಿದ ಮೇಲೆ ಮತ್ತೆ ಕುದಿಸಿದರೆ ಕಹಿ ಆಗುತ್ತೆ. ನೋಡಿ, ಈಗ ಬುತ್ತಿ ಕಲಸೋಕೆ ಅನ್ನನೂ ಆರಿರಬೇಕು ಮತ್ತು ಒಗ್ಗರಣೆ ಸಹ ಆರಿರಬೇಕು. 2 ಆರಿದೆ. ಈಗ ಬುತ್ತಿ ಕಲಿಸ್ತಿದ್ದೀನಿ. ಅನ್ನಕ್ಕೆ ಎಷ್ಟು ಒಗ್ಗರಣೆ ಹಿಡಿಯುತ್ತೋ ಅಷ್ಟು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಬುತ್ತಿ ಕಲಸಿ. ಬುತ್ತಿನ ಮನೆಯಲ್ಲೇ ಊಟ ಮಾಡ್ತೀವಿ ಅಂದರೆ ಕೈಲೇನೆ ಕಲಸಿ. ಬುತ್ತಿ ಕಲಸಿ ಬುತ್ತಿನ ಬಾಕ್ಸಿಗೆ ಹಾಕಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಸೌಟಲ್ಲಿ ಕಲಸಿ. ಬೆಳಗ್ಗೆ ಕಲಸೋದು ಮಧ್ಯಾಹ್ನ ಊಟ ಮಾಡ್ತೀವಿ ಅಂದರೆ ಕೈಲಿ ಕಲಸೋದ್ರಿಂದ ಬೇಗ ಕೆಡುತ್ತೆ. ಫ್ರೆಂಡ್ಸ್, ಹಾಗೆ ಮಂಡಿ ನೋವಿಗೆ ಸಾಸಿವೆ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ. ನೋಡಿ, ಈಗ ಬುತ್ತಿ ಕಲಸಾಗಿದೆ. ಹಾಗೆ ಈ ಸಾಸಿವೆ ಹುಳಿ ಬುತ್ತಿನ ಉಂಡೆ ಮಾಡ್ತೀವಿ ಅಂದರೆ ಅನ್ನ ಸ್ವಲ್ಪ ಮೆತ್ತಗೆ ಮಾಡಿ ಉಂಡೆ ಕಟ್ಟಬಹುದು. ನಾನಿಲ್ಲಿ ಉದುರಾಗಿ ಬುತ್ತಿ ಮಾಡಿದ್ದೀನಿ. ಈಗ ರುಚಿಯಾದ ಸಾಸಿವೆ ಹುಳಿ ಬುತ್ತಿ ರೆಡಿಯಾಗಿದೆ. ಹಾಗಾದರೆ ನೀವು ಸಹ ಈ ಸಾಸಿವೆ ಹುಳಿ ಬುತ್ತಿನ ಮಾಡಿ ಶೇಂಗಾ ಪುಡಿ ಚಟ್ನಿ ಅಥವಾ ಕಡ್ಲಿ ಪುಡಿ ಚಟ್ನಿಯೊಂದಿಗೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.